ಗಾಳಿ ಮಳೆಯ ಆರ್ಭಟ ಜೋರಾಗಿದೆ. ಹಲವು ಮನೆಗಳ ಮೇಲೆ ಮರ ಬಿದ್ದು ಅನಾಹುತ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಮಳೆಯ ಆರ್ಭಟ ಜೋರಾಗಿದ್ದು ಹಲವು ಅನಾಹುತ ಸೃಷ್ಟಿ ಮಾಡಿದೆ. ಕುಮಟಾ ತಾಲೂಕಿನ ಹಲವೆಡೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಅಪಾರ ನಷ್ಟ ಸಂಭವಿಸಿದೆ. ಹೊಸ ಯರವಟ್ಟ ಗ್ರಾಮದ ನಿವಾಸಿಯಾದ ಗಣಪಿ ಮಂಜುನಾಥ್ ಗೌಡ ಇವರ ವಾಸ್ತವ್ಯದ ಮನೆಯ ಮೇಲ್ಛಾವಣಿಯ ಮೇಲೆ ದೊಡ್ಡ ಗಾತ್ರದ ಮರವು ಮುರಿದು ಬಿದ್ದು ಹಾನಿಯಾಗಿದೆ. ಅದೇ ರೀತಿ ಬಂಕಿಕೊಡ್ಲದ ಸೀತೆ ವೆಂಕಪ್ಪ ಗೌಡ ಇವರ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಮುರಿದು ಬಿದ್ದು ಮನೆ ಭಾಗಶಃ ಹಾನಿಯಾಗಿದೆ. ಅನಾಹುತದಿಂದ ಯಾವುದೇ ಜನ ಜಾನುವಾರುಗಳಿಗೆ ಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ಹರಿಟಾ ಗ್ರಾಮದ ನಿವಾಸಿಯಾದ ಗಜಾನನ್ ಕರುಣಾಕರ್ ಆಚಾರ್ಯವರ ವಾಸ್ತವ್ಯದ ಮನೆ ಮೇಲೆ ದೊಡ್ಡ ಗಾತ್ರದ ಮರವೊಂದು ಕುಸಿದು ಬಿದ್ದಿದ್ದು ಪೂರ್ಣ ಮನೆಗೆ ಹಾನಿಯಾಗಿದೆ. ಸುಮಾರು 1,75,000 ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಬಗ್ಗೋಣಿನ ತಾರಾ ಪುರುಷೋತ್ತಮ ನಾಯ್ಕ ಇವರ ವಾಸ್ತವ್ಯದ ಮನೆ ಮೇಲೆ ಪಕ್ಕದಲ್ಲಿದ್ದ ಭರಣಿ ಮರ ಬಿದ್ದು ತೀವ್ರ ಹಾನಿ ಸಂಭವಿಸಿದೆ. ಅಗನಾಶಿನಿ ಗ್ರಾಮದಲ್ಲೂ ಮನೆ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ಇನ್ನು ಹಲವು ಕಡೆ ರಸ್ತೆಯ ಮೇಲೆ ಮರಗಳು ಉರುಳಿ ಬಿದ್ದಿವೆ. ತೋಟದಲ್ಲೂ ಅಡಿಕೆ ಮರಗಳು ಮುರಿದು ಬಿದ್ದಿದ್ದು ಹಾನಿ ಸಂಭವಿಸಿದೆ. ವಿಸ್ಮಯ ನ್ಯೂಸ್ ಕುಮಟಾ.